ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕೊಪ್ಪಳ ಭಾಗದಲ್ಲಿ ಕ್ಯಾನ್ಸರ್ ತಡೆಗೆ ಆಸ್ಪತ್ರೆ ಬೇಕಿಲ್ಲ. ಇಲ್ಲಿ ಹಾನಿಕಾರಕ ವಾಯುಮಾಲಿನ್ಯ ಉಂಟು ಮಾಡುವ ಕಾರ್ಖಾನೆಗಳನ್ನು ತೆರೆಯುವುದನ್ನು ಮೊದಲು ತಡೆಯಬೇಕಿತ್ತು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದಲ್ಲಿ ಶನಿವಾರ ಭೇಟಿ ಸಂದರ್ಭದಲ್ಲಿ ಸ್ಥಳೀಯ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಕ್ಯಾನ್ಸರ್ ಬರುವಂತಹ ಕಾರ್ಖಾನೆ ತೆರೆಯಲು ವ್ಯವಸ್ಥೆ ಮಾಡಿದ ಬಳಿಕ ಈಗ ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ತೆರೆಯುವಂತಹದ್ದು ಬಹಳ ವಿಪರ್ಯಾಸ. ಕ್ಯಾನ್ಸರ್ ಬರದ ಹಾಗೆ ನೋಡಿಕೊಳ್ಳಬೇಕು ಎನ್ನುವ ಹಾಗಿದ್ದರೆ ಮೊದಲು ಇಂತಹ ಕಾರ್ಖಾನೆಗಳು ಬರದಂತೆ ನೋಡಿಕೊಳ್ಳಬೇಕಾಗಿತ್ತು. ಒಂದೇ ಕಡೆ 69ಕ್ಕೂ ಹೆಚ್ಚು ಕಾರ್ಖಾನೆಗಳು ಬಂದರೆ ಒಟ್ಟಾರೆ ಡೆನ್ಸಿಟಿ ಎಷ್ಟಾಗುತ್ತದೆ, ಸುತ್ತಮುತ್ತಲಿನ ಪರಿಸರದಲ್ಲಿ ವಾಯುಮಾಲಿನ್ಯ ಎಷ್ಟಾಗುತ್ತದೆ ಎಂಬುದರ ಬಗ್ಗೆ ಇದಾವುದನ್ನು ಪರಿಶೀಲನೆ ಮಾಡದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ ಏಕೆ ಕೊಟ್ಟಿದ್ದನ್ನು ಪ್ರಶ್ನಿಸಿದ ಬೊಮ್ಮಾಯಿ, ಕಾರ್ಬನ್ ಮೊನಾಕ್ಸೈಡ್ ಅನ್ನು ಹೊರಗಡೆ ಚೆಲ್ಲುವಂತಹ ಕಾರ್ಖಾನೆಗಳನ್ನು 2,000 ಎಕರೆ ಪ್ರದೇಶದಲ್ಲಿ ಒಂದೇ ಕಡೆ ಮಾಡಿದ್ದರೆ ಯಾವ ಕಾರ್ಖಾನೆಗಳು ಲಿಮಿಟ್ ಮೀರಿ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಸೂಸುತ್ತವೋ ಅವುಗಳನ್ನು ಬಂದ್ ಮಾಡಿದಾಗ ಪರಿಹಾರ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ನಿಟ್ಟಿನಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಕೊಪ್ಪಳದಲ್ಲಿ ಫ್ಯಾಕ್ಟರಿಗಳ ಬರ್ತಕ್ಕಂಥ ಹೊಗೆಯಿಂದ ಸುತ್ತಮುತ್ತ ಹಳ್ಳಿಗಳ ಜನರು ಬಹಳ ಅಸ್ತಮಾ, ಕ್ಷಯರೋಗ, ಕ್ಯಾನ್ಸರ್ ಅಂತ ಪೀಡಿತಗೊಳಗಾಗಿದ್ದಾರೆ ಸರ್. ಅಂತದ್ರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇಲ್ಲೇ ತಂದ್ರು. ಆದ್ರೆ ಕ್ಯಾನ್ಸರ್ ತಡೆಗಟ್ಟಬೇಕಂತ ಫ್ಯಾಕ್ಟರಿಗಳನ್ನ ಬಂದ್ ಮಾಡ್ಸಕ ರಾಜಕಾರಣಿಗಳು ಮುಂದಾಗ್ತಿಲ್ಲ ಅನ್ನೋದು ಜನರು ಬಹಳ ವಿಪರ್ಯಾಸ. ಕ್ಯಾನ್ಸರ್ ಬರುವಂತ ವ್ಯವಸ್ಥೆಯನ್ನು ಮಾಡಿ ಕ್ಯಾನ್ಸರ್ ಆಸ್ಪತ್ರೆ ತರ್ತೇವೆ ಅಂದ್ರೆ ಮೂರ್ತನ ಪರಮಾವಧಿ. ಕ್ಯಾನ್ಸರ್ ಆಗದಂಗೆ ನೋಡ್ಕೋಬೇಕು. ಕ್ಯಾನ್ಸರ್ ಆಗದಂಗೆ ನೋಡ್ಕೋಬೇಕಾದ್ರೆ ಈ ಕಾರ್ಖಾನೆಯನ್ನ ಪ್ರಾರಂಭ ಮಾಡುವಾಗ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿತ್ತು. ಒಂದೇ ಕಡೆ ಇಷ್ಟು ಕಾರ್ಖಾನೆಗಳು ಬಂದ್ರೆ ಟೋಟಲ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಎಷ್ಟಾಗುತ್ತೆ, ಟೋಟಲ್ ಏರಿಯಾದಲ್ಲಿ ವಾಯು ಮಾಲಿನ್ಯ ಎಷ್ಟಾಗುತ್ತೆ, ಇದು ಯಾವುದನ್ನು ಮಾಡದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವಾಗ ಎಲ್ಲದಕ್ಕೂ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಪ್ರಾರಂಭ ಮಾಡೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಹೆಂಗ್ ಪ್ರಾರಂಭ ಮಾಡ್ತಾರ ಅವರು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟು ಮಾಡಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ಇದು ಪ್ರಾರಂಭ ಮಾಡುವಾಗ ಒಂದು ಪ್ಲಾನ್ ಆಗಿ ಮಾಡಬೇಕು. ಎಲ್ಲಾ ಕಾರ್ಖಾನೆಗಳನ್ನ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡುವುದಿಲ್ಲ. ಅದು ಒಂದೇ ಟೈಪ್ ಪೊಲ್ಯೂಷನ್ ಅನ್ನ ಹೆಚ್ಚು ಮಾಡುವಂತ ಸ್ಪಾಂಜ್ ಐರನ್ ಪ್ಲಾಂಟ್ಗಳನ್ನ, ಕಾರ್ಬನ್ ಮೊನಾಕ್ಸೈಡ್ ಅನ್ನ ಹೊರಗಡೆ ಚೆಲ್ಲುವಂತ ಪ್ಲಾಂಟ್ಗಳನ್ನ ಒಂದೇ ಕೇವಲ ಒಂದು 2,000 ಎಕರೆ ಒಳಗಡೆನೆ ಒಂದು 50-60 ಆಯ್ತು, ಹೆಚ್ಚು ಕಮ್ಮಿ ಒಂದ್ 2-3 ಅವಾಗಲೇ ಯೋಚನೆ ಮಾಡ್ತಾರೆ. ಸರಿ, ಮುಂದೆ ಪರಿಹಾರ ಹೆಂಗತ್ರಿ ಸರ್? ಜನರಂತ ಹೇಳ್ಬಿಡ್ರು. ಪರಿಹಾರ ಏನು? ಪರಿಹಾರ ಯಾವ ಕಾರ್ಖಾನೆಗಳು ಲಿಮಿಟ್ ಬಿಟ್ಟು ವಾಯು ಮಾಲಿನ್ಯ ಮಾಡ್ತಾವು ಅವುಗಳನ್ನ ಬಂದ್ ಮಾಡಬೇಕು. ಯಾವ ಕಾರ್ಖಾನೆಗಳು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಲಿಮಿಟ್ ಅನ್ನ ಏನು ಪ್ರಿಸ್ಕ್ರೈಬ್ಡ್ ಲಿಮಿಟ್ ಇರ್ತದೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು.